ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಬಿಕಾ. ಇವತ್ತು ನಮ್ಮ ಪ್ರಯಾಣ ಮೈಸೂರು ಕಡೆ ಆಗಿತ್ತು. ಚಿಕ್ಕ ಫಂಕ್ಷನ್ ಇತ್ತು. ಆಟೋ ಗ್ಯಾಂಗ್ ಎಲ್ಲ ಹೋಗ್ತಾಯಿದ್ವಿ. ಬಸ್ಸಲ್ಲೆಲ್ಲ ಹಾಡು ಹಾಕ್ಕೊಂಡು ವೈಬ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಹಾಡುಗಳಿಗೆ ಒಬ್ಬೊಬ್ರಂತೂ ಸಖತ್ತಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ನಾವಂತೂ ಸೀಟಲ್ಲಿ ಕುತ್ಕೊಂಡು ನಕ್ಕಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಈ ಥರ ಒಂದು ಟ್ರಿಪ್ ಆದರೂ ಹೋಗಬೇಕು. ಮನಸ್ಸಿಗೆ ಒಂಥರ ರಿಲೀಫ್ ಆಗಿರುತ್ತೆ. ನೋಡಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೆಲ್ಫಿ ತಗೊಳ್ಳೋಣ ನೋಡೆ ಅಂತ ಹೇಳಿದೆ. ಅವಳು ನೋಡ್ತಾ ಇದ್ಲು, ಹಾಯ್ ಮಾಡಿ ಅಂದರೆ ಮಾಡಿದ್ಲು. ಮತ್ತು ಹಂಗೆ ಒಬ್ಬರಾದ್ಮೇಲೆ ಒಬ್ಬರು ಎದ್ದೆದ್ದು ಡ್ಯಾನ್ಸ್ ಆಡ್ತಾಯಿದ್ರು. ನಾವು ಸೆಲ್ಫಿ ತಗೊಳ್ಳೋಣ ಬಾರೆ ಅಂತ ಇನ್ನೊಂದು ನಮ್ಮ ಫ್ರೆಂಡ್ ಬಂದಿದ್ಲು. ಅವಳಿಗೆ ಜಾಯಿನ್ ಮಾಡಿಸ್ಕೊಂಡು ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಣ ಅಂತ ಸುಮ್ಮನೆ ಕಾಮಿಡಿ ಹಾಯ್ ಗೈಸ್ ಹಂಗೆ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಒಂದು ಹಾಯ್ ಹೇಳ್ಕೊಂಡು ಸೆಲ್ಫಿ ತಗೊಂಡು, ನನಗಂತೂ ಈ ಹಳ್ಳಿ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ ಅಂದರೆ, ಆ ಹಂಚಿನ ಮನೆಗಳು, ತೆಂಗಿನ ತೋಪು, ಊರಾಚೆನೇ ಹಿಂಗೆ ನೋಡೋಕ್ಕೆ ಚೆನ್ನಾಗಿದ್ರೆ ಇನ್ನು ಊರೊಳಗಡೆ ಹೆಂಗಿರ್ಬೋದು. ಹಬ್ಬ ಏನಾರ ಬಂದರೆ ಸಖತ್ತಾಗಿರುತ್ತೆ. ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರೋರು, ಅದಕ್ಕೆ ನಂಗೆ ಹಳ್ಳಿ ಅಂದರೆ ತುಂಬ ಇಷ್ಟ. ಈ ಥರ ಇರೋಕ್ಕೆ ಹಳ್ಳಿಗಳಲ್ಲಿ ಒಂಥರ ಜೀವನ ಸಖತ್ತಾಗಿರುತ್ತೆ. ಆ ಥರ ಮುಂದೆ ಬಂದ್ರೇ, ಊರು ಬಿಟ್ಟು ಮುಂದೆ ಬಂದರೆ ಟೋಲ್ ಬಂತು ಮೈಸೂರು. ಮುಂದೆ ಕುತ್ಕೊಂಡಿರೋರೆಲ್ಲ ಸರ್ ಕಾಫಿ ಟೀ ಬೇಕು ಸರ್ ಅಂತ ಕೇಳ್ತಾಯಿದ್ರು. ಇರಮ್ಮ ನಿಲ್ಸೋಣ ಅಂತ ನಮ್ಮ ಸಾರ್ ನಮ್ಮ ಮೇಡಮ್ ಅವರು ಹೇಳ್ತಾಯಿದ್ರು. ಅದಕ್ಕೆ ಅಂತ ಸ್ವಲ್ಪ ಮುಂದಕ್ಕೆ ಕ್ರಾಸ್ ಮಾಡಿಕೊಂಡು ಗಾಡಿನ ನಿಲ್ಲಿಸಿದ್ರು. ಎಲ್ಲಿ ಹೋಗ್ತಾ ಇರೋದು? ನಾವು ಮೈಸೂರು ಬಂದಿದ್ದೀವಿ. ಕಾಫಿ ಕುಡಿತೇವೆ. ಈ ಹೋಟ್ಲ್ ಹೆಂಗಿದೆ ಅಂತ ಹೆಸರು ಗೊತ್ತಿಲ್ಲ ನನಗೆ. ಟೋಲ್ ಹತ್ರ ಮೈಸೂರು ರೋಡಲ್ಲಿ ಬರೋವಾಗ ಟೋಲ್ ಪಕ್ಕದಲ್ಲಿದೆ. ಟೋಲ್ ಹತ್ರ ನನ್ನ ಮಗಳಿಗೆ ಫೋನ್ ಏನೋ ಬರ್ತಾ ಇದೆ. ನೀವು ಮಾತಾಡಲ್ವಾ? ನಿಮ್ದು ಸೈಲೆಂಟಾ? ಹೇಳಕ್ಕ ಹಾಯ್ ಮಾಡಿ. ಹೇಳ್ತೀರಲ್ಲ ಮೇಡಮ್ ನೀವು. ನಿಜ ಮೇಡಮ್. ಕಾಫಿ ಹೆಂಗಿದೆ ಅಕ್ಕ ಹೋಟ್ಲಲ್ಲಿ? ಕಾಫಿ ಸೂಪರ್ ಆಗಿದೆ. ಡಾನ್ ಬಿಟ್ರೆ ಬೇರೆ ಯಾರು ಮಾತಾಡಲ್ಲ. ಮೈಸೂರು ರೋಡ್ ಬರೋ ದಾರಿಯಲ್ಲಿ ಟೋಲ್ ಗೇಟ್ ಇದೆ. ಆ ಟೋಲ್ ಗೇಟ್ ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ. ಪಾಪ ಎಲ್ಲ ಗಂಡು ಮಕ್ಕಳೇ ಇಟ್ಕೊಂಡಿದ್ದಾರೆ. ಕಾಫಿ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ಬರೋ ಯಾರನ್ನ ಬರೋ ಟೂರಿಸ್ಟ್ ಮಿಕ್ಕಿದ್ರೂ ಕಾಫಿ ಇಷ್ಟು ಚೆನ್ನಾಗಿರ್ತಾರಿಲ್ಲ. ಗಂಡು ಮಕ್ಕಳು ಚೆನ್ನಾಗಿದೆ. ನೀವು ಕಾಫಿ ಕುಡಿದ್ರಾ? ಕುಡ್ದೆ. ಓಕೆ, ಥ್ಯಾಂಕ್ ಯು. ನೀವು ಸ್ಮೈಲ್ ನೋಡಮ್ಮ. ಹಂಗೆ ನೋಡ್ತಾ ಹಸಿರಾಗಿ ಚೆನ್ನಾಗಿ ಸೂಪರಾಗಿ ಕಾಣಿಸ್ತಾ ಇತ್ತು. ನೋಡಿ, ಮೈಸೂರಿಗೆ ಎಂಟ್ರಿ ಆಗಿದ್ವಿ. ಇದೊಂದು ಸರ್ಕಲ್ಲು. ಅಲ್ಲಿ ನಾವು ಎಂಟ್ರಿ ಆಗಿ ನೋಡಿದ್ವಿ, ದಾರಿ ಮಿಸ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಬಂದು ಮತ್ತೆ ಯೂಟರ್ನ್ ತಗೊಂಡು ಹೋದ್ವಿ. ಬಂದಿರೋ ದಾರಿಗೆ ಹೋದ್ವಿ. ನಾವು ಅದು ದಾಟ್ಬಿಟ್ಟು ಬಂದುಬಿಟ್ವಿ. ನೋಡಿ, ಬೆಳಕಾರಿತು. ಎಲ್ಲರೂ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು. ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿಬಿಟ್ರು. ಅಷ್ಟು ದೂರ ಬಂದಿರೋ ಮನೆಗಳಿಂದ ಫೋನ್ ಬಂದಿದ್ದರೆ ಬಂದಿದ್ದೀವಿ, ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ ಅಂತ ಫೋನಲ್ಲಿ ಹೇಳ್ತಾಯಿದ್ರು. ನೋಡಿ, ಹಂಗೆ ಮುಂದಕ್ಕೆ ಬಂದೆ. ಇದು ಮುಂದೆ ಹೋಗ್ಬಿಟ್ಟಿದ್ದೀರಾ, ಹಿಂದಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಮುಂದೆ ಬಂದು ಡ್ರೈವರನ್ನು ಯೂಟರ್ನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದ್ವಿ. ನಮ್ಮ ಸಾರ್ ಫೋನ್ ಮಾಡಿದ್ರು, ಮುಂದೆ ಹೊರಟೋಗಿದ್ದೀರಾ, ಹಿಂದಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಯೂಟರ್ನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಈ ಕಡೆ ಎಲ್ಲ ಹಳೆ ಕಾಲಿನ ದೇವಸ್ಥಾನ ಮತ್ತು ಮಸೀದಿ, ರೋಡ್ಗಳು ಚೆನ್ನಾಗಿತ್ತು. ಟ್ರಾಫಿಕ್ ಅಂತೂ ಇರಲಿಲ್ಲ. ನಮ್ಮ ಫ್ರೆಂಡು ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ಲು, ಅವಳು ಹಾಡು ಹಾಕ್ಕೊಂಡಿದ್ದಕ್ಕೆ. ನೋಡಿ, ಇದೆಲ್ಲ ಹಳೆ ಮಸೀದಿ. ಅವೆಲ್ಲ ದೊಡ್ಡ ಮಸೀದಿ. ಟಿಪ್ಪು ಸುಲ್ತಾನ್ ಕಾಲಿನವು ಇವೆಲ್ಲ ಮಸೀದಿಗಳು ಅವೆಲ್ಲ. ನೋಡಿ, ಇಲ್ಲಿ LIC ಇದು ಆಫೀಸು. ಇಲ್ಲೇ ನಾವು ಇದು ಬಿಟ್ಟು ಮುಂದಕ್ಕೆ ಹೋಗಿದ್ವಿ. ನಮ್ಮ ಸಾರ್ ಇಲ್ಲೇ ನಿಂತ್ಕೊಂಡಿದ್ದಾರೆ ಗೇಟಲ್ಲಿ. ಅವ್ರು ನಿನ್ನೆನೇ ಬಂದಿದ್ದರು ಫಂಕ್ಷನ್ಗೆಲ್ಲ ಅರೇಂಜ್ ಮಾಡೋಕ್ಕೆ, ನಮ್ಗೆ ಉಳ್ಕೊಳ್ಳೋಕ್ಕೆ, ತಿನ್ನೋಕ್ಕೆ ಎಲ್ಲ ಅರೇಂಜ್ ಮಾಡೋಕ್ಕೆ. ನಾವು ಇವಾಗ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹೋಗಿದ್ವಿ. ನೋಡಿ, ಎಂಟ್ರಿ ಆದ್ವಿ. ನೋಡೋಕ್ಕಂತೂ ಇಲ್ಲಂತೂ ಸಖತ್ತಾಗಿದೆ. ಅಡಿಕೆ ತೋಟ ಎಲ್ಲ ಫುಲ್ ಗ್ರೀನರಿಯಾಗಿ ಚೆನ್ನಾಗಿದೆ. ಇದು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಊಟ ಚೆನ್ನಾಗೈತಾ?
ಟಿಫನ್ ಚೆನ್ನಾಗೈತಾ? ಏನೇನು? ನಾನಲ್ಲ, ಅಲ್ಲಿ ಕೊಟ್ಟಿರೋದೆ. ಏನೇನು? ಹಾಂ ಹಾಂ, ನಿಮ್ದು ಆಗೋಯ್ತಾ? ಯಾಕೆ? ಕಾಫಿ ಇವಾಗ ಕುಡಿತಾ ಇರೋದು ಕಾಫಿ? ಬೇಗ ಮಾಡ್ವಿ, ಬೇಗ ಹೇಳ್ಬೇಕು. ಹಸಿ ವಾಸನೆ ಆಯ್ತಾ? ಅಕ್ಕ ಕಾಫಿ ಚೆನ್ನಾಗೈತಾ? ಟಿಫನ್ ಚೆನ್ನಾಗೈತಾ? ತುಂಬ ಚೆನ್ನಾಗಿದೆ ಫ್ರೆಂಡ್. ಅವ್ರಿಗೆ ಚೆನ್ನಾಗಿದೆ ಫ್ರೆಂಡ್. ಚೆನ್ನಾಗೈತಾ? ಇಡ್ಲಿನೂ ಚೆನ್ನಾಗಿತ್ತು, ವಡೆನೂ ಚೆನ್ನಾಗಿತ್ತು. ಅಂದರೆ ಹಾಂ, ನಾನೇ ಸೆಂಟ್ರಲ್ ತಗ್ಲಾಕೊಂಡು ನನ್ನನ್ನು ಕಾಫಿ ಕೇಳ್ತಾಳೆ ಫ್ರೆಂಡ್. ಚೆನ್ನಾಗೈತಾ? ಚೆನ್ನಾಗೈತೆ ಕಾಫಿ? ಸೂಪರ್ ಆಗೈತಾ? ಚೆನ್ನಾಗೈತಾ ಟಿಫನ್? ಚೆನ್ನಾಗೈತಾ ಮೇಡಮ್? ನಿಮ್ಮ ತಂಗಿಗೆ ರೆಸ್ಟ್ ರೂಮ್ಗೆ ಹೋಗ್ಬೇಕು ಭಯನ? ಅಲ್ಲ 10 ಗಂಟೆಗೆ ಇರಬೇಕು. ಎಲ್ಲ ಬೇಗ ರೆಡಿ ಆಗಿ ರೂಮ್ ನಂಬರು 2ಗೆ ಹೋಗಿ ಅಕಸ್ಮಾತ್ ನೀವು ರೆಸ್ಟ್ ತಗೊಂಡು ಆಯ್ತಾ. ನಿಮ್ಗೆಲ್ಲೂ ರೆಸ್ಟ್ ರೂಮ್ಗಳು ಇದೇ ಸೈಡ್ ಇರೋದು, ಮೇಲ್ಗಡೆನೂ ಇದೇ ಸೈಡೆ, ಕೆಳಗಡೆನೂ ಇದೇ ಸೈಡ್ ಇದ್ದಾವೆ ಆಯ್ತಾ. ಮತ್ತೆ ನೀವು ಅಕಸ್ಮಾತ್ ಏನಾದರೂ ವಾಕ್ ಮಾಡ್ಬೇಕಂದ್ರೆ ವಾಕ್ ಮಾಡ್ಬೋದು. ಅಲ್ಲಿ ಏನು ಗಿಡಗಳು ಮುಟ್ಟಬೇಡಿ ಮತ್ತೆ ಕೀಳ್ಬೇಡಿ ಆಯ್ತಾ. ಮತ್ತೆ ನೀವೆಲ್ಲರೂ ಏನಕ್ಕೆ ಫ್ರೆಂಡ್ಸ್ ಅಡಿಕೆ ತೋಟಕ್ಕೆ ಬಂದಿದ್ದೀರಾ? ವಾಕಿಂಗ್ ಬಂದ್ವಿ. ಚೆನ್ನಾಗೈತಾ ಫ್ರೆಂಡ್ಸ್? ಚೆನ್ನಾಗಿದೆ. ಏನಿ ಫ್ರೆಂಡ್ಸ್, ನೀವು ಕರ್ನಾಟಕದಲ್ಲಿ ಇದ್ಕೊಂಡು ತೆಲುಗು ಎಲ್ಲ ಮಾತಾಡ್ತೀರಾ ನೋಡಿ. ಎಲ್ಲೇನ ಅಕ್ಕ? ಅಕ್ಕ ಇದೇನು ಗಿಡ? ಇದು ಮೆಣಸು ಗಿಡ. ಮೆಣಸಾ? ಮೆಣಸು ಬರುತ್ತಲ್ಲ ಹಾ, ಆ ಗಿಡ. ಇದು ವಿಳೆದೆಲೆ ತರ ಇದೆ. ಅಂದ್ರೆ ಅದು ವಿಳೆದೆಲೆ ಬೇರೆ ಇರುತ್ತೆ. ಇದು ಸ್ವಲ್ಪ ಮೆಣಸು ಗಿಡ ಬಂದು ಎಲೆ ದಪ್ಪ ಇರುತ್ತೆ. ಇದು ಅಡಿಕೆ ಮರಕ್ಕೆ ಹಬ್ಬಿಸಿ ಬಿಡ್ತಾರೆ. ಎಲೆನೂ ಬಿಡ್ತಾರಲ್ಲ ಒಂದೊಂದ್ ಕಡೆ. ಎಲೆ ಬಂದು ಮರಕ್ಕೆ ಬಿಡಲ್ಲ, ಅದಕ್ಕಂತ ಬೇಲಿ ಹಾಕ್ತಾರೆ. ಹೌದಾ? ಆ ಬೇಲಿಗೆ ಬಿಡ್ತಾರೆ. ಇದು ಮೆಣಸಾ? ಮೆಣಸು ಬಂದು ದಿರಾಕ್ಷಿ ಗೊನೆ ತರ ಬಿಡುತ್ತೆ. ಆ ಗೊನೆ ಬಂದು ಕೀಳೋವಾಗ ಮರಕ್ಕೆ ಕತ್ತಿ ಕೀಳೋ ತರ ಆಗುತ್ತೆ. ಅದು ನಿಮ್ಮಂತವ್ರು ದೊಡ್ಡವ್ರು ಹೇಳಿದ್ರೆ ಇದೆ ಫ್ರೆಂಡ್. ಅಡಿಕೆ ನೋಡಿ ಎಲ್ಲ ಹಣ್ಣಾಗಿ ಉದುರ್ತಾ ಇದೆ. ಅಡಿಕೆ ಹಣ್ಣಾಗಿ ಉದುರ್ತಾ ಇದೆ. ಅಮ್ಮಕ್ಕ ಒಂದೆರಡು ಅಡಿಕೆ ಹೇಳಿ ತಗೊಳ್ಳಿ ಅಕ್ಕ. ಏನ್ ಪರವಾಗಿಲ್ಲ, ಮೇಕಪ್ ಮಾಡ್ಕೊಂತ ಇದ್ದೀರಾ ಅಷ್ಟೇ ತಾನೇ? ಮತ್ತೆ ಇನ್ನೇನು ನೀವು ನ್ಯಾಚುರಲ್ ಬ್ಯೂಟಿ ಹಚ್ಕೊಂತ ಇದ್ದೀರಾ ಅಷ್ಟೇ ತಾನೇ? ಯಾವಾಗ ನೋಡಿದ್ರು ಫೋಟೋ ಪೋಸ್ ಕೊಡ್ತಾ ಇರ್ತೀರ. ಕಿತ್ಕೊಂತಿದ್ಯಾ? ಕಳ್ಳಿ ಅಂತ ಇಲ್ಲಿಗೆ ನಮಗೆ ಇನ್ವೈಟ್ ಮಾಡಿದ್ರು. ಇಲ್ಲಿ ಒಂದು 75 ಆಟೋ ಇವತ್ತು ಕೊಡ್ತಾ ಇದ್ದಾರೆ ಅಂತ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಕರೆದಿದ್ರು.
ನಿನ್ ತಟ್ಟೆಲಿ ಏನೇನೈತೆ ಆಪೋಸಿಟ್ல ನಾಕೈತಿ ಆಪೋಸಿಟ್ல ನಾಲ್ಕು ತಿನ್ನೋದ್ರಲ್ಲೇ ಇದ್ದಾಳೆ ಇವ್ರೆಲ್ಲ ತಿನ್ನೋದ್ರಲ್ಲೇ ಇದ್ದಾಳೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಬಂದ್ವಿ ನಾವು ಊಟ ಮುಗಿಸ್ಕೊಂಡು ಇದು ಹಳೇ ಕಾಲಿನ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಚಾಮುಂಡಿ ಬೆಟ್ಟ ಮೇಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಚಾಮುಂಡಿ ಬೆಟ್ಟ ಹೋಗ್ತಾ ಇರೋವಾಗ ಅರಮನೆಗೆ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ. ನೋಡಿ ಇದು ರಾಜಗೋಪುರ. ಕೋಯಿಲೆನಾ ಕೋಯಿಲೆ ಅರಮನೆದ ಕೋಯಿಲೆ. ಅರಣ್ಮನೆ ಫೋಟೋ ಇನ್ನಲಾಕಿದ್ದಾನೆ ತಿನ್ನ ತಿನ್ನ ತಕ ಪ್ರಿಯ. ನಾವು ಮೂವರು ಹೋಗ್ತಾ ಇದು ಬೇಲ್ಪುರಿ ತಿನ್ಕೊಂಡು ಬರ್ತಾ